ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು ಅಥವಾ ಟೀಚರ್ಸು ಇರ್ಬೋದು. ಕೆಲವೊಂದ್ಸರಿ ಭಾಳ ಮೊಬೈಲ್ನ ಜಾಸ್ತಿ ಇಲ್ಲದೆ ಇರೋಂಥವ್ರು ಅಥವಾ ಏನಾದರೂ ನೆಟ್ವರ್ಕ್ ಸಮಸ್ಯೆ ಇರೋಂಥವ್ರು. ಈಗ ತಗೊಂಡಾದ್ಮೇಲೆ ಅವ್ರು ಏನು ಮಾಡಬೇಕು, ಬಿ ಎಲ್ ಒಗಳು ಡಿಜಿಟೈಸೇಷನ್ ಮಾಡಬೇಕಾಗುತ್ತೆ. ಆ ಮೊಬೈಲನ್ನು ಆ ಫಾರ್ಮನ್ನು ಡಿಜಿಟೈಸ್ ಮಾಡಿ ಮೊಬೈಲಲ್ಲೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಅಪ್ಲೋಡ್ ಕಾರ್ಯಕ್ಕೆ ಇವರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಇವ್ರಿಗೆ ಸಹಕಾರ ಕೊಡಲಿಕ್ಕೆ ಅಂತೇಳಿನೇ ನಮ್ಮ ರೂರಲ್ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳು ಹಾಗೂ ನಗರದಲ್ಲಿರುವಂತಹ 3 ಆಫೀಸ್ಗಳನ್ನು ನಾವು ಬಿ ಎಲ್ ಒ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಡೆಸಿಗ್ನೇಟ್ ಮಾಡಿದ್ದೀವಿ. ಅಲ್ಲಿ ನೋಡಲ್ ಆಫೀಸರ್ ನೇಮಕ ಮಾಡಿದ್ವಿ, ಅಲ್ಲಿಗೆ ಸಿಬ್ಬಂದಿಗಳ ನೇಮಕ ಮಾಡಿದ್ವಿ. ಅವರಿಗೆಲ್ಲ ಸೂಕ್ತ ತರಬೇತಿಯನ್ನು ಸಹಿತ ನಾವು ಕೊಡ್ತೇವೆ. ಕೊಟ್ಟರೆ ಆವಾಗ ಬಿ ಎಲ್ ಒಗಳು ತಮ್ಮ ಫಾರ್ಮನ್ನು ಅಲ್ಲಿ ಡಿಜಿಟೈಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ಬಿ ಎಲ್ ಒಗಳು ತಾವೇ ಇಲ್ಲ ಸರ್ ನಮ್ಮ ಮನೇಲಿ ನೆಟ್ವರ್ಕ್ ಇದೆ, ನಾನು ಚೆನ್ನಾಗಿ ಯೂಸ್ ಮಾಡ್ತೀನಿ, ನಾನು ಮೊಬೈಲ್ ಯೂಸ್ ಮಾಡೋದು ಗೊತ್ತಿದೆ, ನಾನೇ ಮಾಡ್ತೀನಿ ಅಂದರೆ ಅವ್ರ ಮನೇಲೂ ಸಹಿತ ಮಾಡ್ಬೋದು. ಬಟ್ ಅವತ್ತಿಂದ ಅವತ್ತೇ ಅವರು ಅಪ್ಲೋಡ್ ಮಾಡ್ತಾರೆ. ಇನ್ನು ವೋಟರ್ಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ವಿ. ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತಂದರೆ ಈಗ ಯಾವುದೋ ಮತದಾರರಿಗೆ ನಾವೇನು ಮಾಡ್ತೀವಿ, ಫಾರ್ಮನ್ನು ಕೊಟ್ಟು ಬರ್ತೀವಿ. ಆದರೆ ಅವ್ರಿಗೆ ಗೊತ್ತಿರೋಂಗಿಲ್ಲ ಅಂದರೆ ಯಾವ ಥರ ತುಂಬಬೇಕು, ಏನು ತುಂಬಬೇಕು, 2002 ಮಾಹಿತಿ ಯಾವ ಥರ ತುಂಬಬೇಕು, ಕೆಳಗಡೆ ಇರೋ ಮಾಹಿತಿ ಯಾವ ಥರ ತುಂಬಬೇಕು ನಮ್ಗೆ ಗೊತ್ತಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವರು ಅಲ್ಲಿನ ಬಿ ಎಲ್ ಒ ಕಚೇರಿ ಏನಿದೆಯಲ್ಲ, ಮತಗಟ್ಟೆ ಅಧಿಕಾರಿ ಕಚೇರಿ ಏನಿದೆ, ಆ ಕಚೇರಿನೇ ಬಿ ಎಲ್ ಒ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದೇವೆ. ಅಲ್ಲಿಗೆ ಅವ್ರು ಬಂದು ಅಲ್ಲಿ ಮಾಹಿತಿಯನ್ನು ತೆಕ್ಕೋಬೋದು. ಏನೇನೋ ನಮ್ಮ ಬಿ ಎಲ್ ಒಗಳು ಅವ್ರ ಮನೆಗೆ ವಿಸಿಟ್ ಮಾಡಿದಾಗ ಫಾರ್ಮನ್ನು ಕೊಟ್ಟಾಗ ಅವ್ರಿಗೆ ಸೂಕ್ತ ಮಾಹಿತಿ ನೀಡಿನೇ ಅವ್ರು ಮುಂದೆ ಹೋಗ್ತಾರೆ. ಅಷ್ಟಾಗಿಯೂ ಸಹಿತ ಏನಾದ್ರು ಅವರಿಗೆ ಏನಾದ್ರು ಮಾಹಿತಿ ಕೊಡ್ತಾ ಇದ್ರೆ ಅವರಲ್ಲಿ ಬಂದು ಭೇಟಿಯಾಗಿ ಮಾಹಿತಿಯನ್ನು ತೆಕ್ಕೋಬೋದು. ಸೊ ಇಷ್ಟು ಮಾಹಿತಿ ಈಗ ನಮ್ಮದು ಪ್ರಿಪರೇಟರಿ ಆಕ್ಟಿವಿಟಿ ನಡೀತಾ ಇದೆ. ಮತ್ತೆ ಈ ಸಂಬಂಧಪಟ್ಟಾಗ ಯಾವುದೇ ಆಕ್ಷೇಪಣೆಗಳಿದ್ರೆ, ಯಾವುದೇ ಸುಮೋಟೋ ನಾವು ನೋಟಿಸ್ಗಳನ್ನು ಕೊಟ್ಟರೆ ದಾಖಲೆಗಳನ್ನ ಕೊಡಲಿಕ್ಕೆ ಅವಕಾಶ ಇರ್ತದೆ. ಯಾವಾಗ ಅಬ್ಜೆಕ್ಷನ್ ಪೀರಿಯಡ್ ಈಗ 30 ದಿನ ಎನ್ಯುಮರೇಷನ್ ಫೇಸಲ್ಲಿ ಯಾವುದೇ ದಾಖಲೆಗಳು ಕೊಡಂಗಿಲ್ಲ. ಕರಡು ಮತದಾರರ ಪಟ್ಟಿನ ಪ್ರಚಾರ ಮಾಡಿದ್ಮೇಲೆ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಅಥವಾ ನಾವೇನಾದ್ರು ಇಲ್ಲ ಇದೇನೋ ಸಮಸ್ಯೆ ಇದೆ, ಬಿ ಎಲ್ ಒ ಮ್ಯಾಪ್ ಮಾಡಿರುವಂತಹ ಇದರಲ್ಲಿ ವ್ಯತ್ಯಾಸಗಳಿದ್ದಾವೆ ಅಂದಾಗ ನಾವೇ ಸುಮೋಟೋ ನೋಟಿಸ್ ಕೊಡ್ತೇವೆ. ಸೊ ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ದಾಖಲೆಗಳನ್ನ ಕೊಡಬೇಕಾಗುತ್ತೆ. ಯಾವ ಥರದ ದಾಖಲೆಗಳನ್ನ ಕೊಡಬೇಕು ಅಂತೇಳಿ ನಮ್ಮ ಎಲೆಕ್ಷನ್ ಕಮಿಷನ್ ಡಿಸೈಡ್ ಮಾಡಿದೆ. ಅದರಲ್ಲಿ 11 ಪ್ರಮುಖ ದಾಖಲೆಗಳಿದ್ದಾವೆ. 12ನೇ ದಾಖಲೆಯಾಗಿ ಆಧಾರನ ತಗೊಳ್ತೇವೆ. ಆಧಾರ್ ಇಸ್ ಓನ್ಲಿ ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್, ನಾಟ್ ಫಾರ್ ಪ್ರೂವಿಂಗ್ ಎನಿ ಡೇಟ್ ಆಫ್ ಬರ್ತ್ ಆರ್ ಪ್ಲೇಸ್ ಆಫ್ ಬರ್ತ್. ಸೊ ಹಾಗಾಗಿ ಇನ್ನು 11 ದಾಖಲೆಗಳ ಕ್ರೈಟೀರಿಯಾ ಏನಿದೆ ಅದನ್ನು ನಾವು ಒಂದು ಪಟ್ಟಿ ಕೊಟ್ಟಿದ್ದೀರಲ್ಲ, ಅದೊಂದು ಸೆಟ್ ಮಾಡೋಕೆ ಹೇಳಿದೆ. ನಾನು ಸೆಟ್ ಮಾಡಿದರೆ ಯಾರು ದಾಖಲೆಗಳನ್ನ ಎಷ್ಟು ದಾಖಲೆಗಳನ್ನ ಕೊಡಬೇಕು ಅನ್ನೋದು ಅವ್ರ ಡೇಟ್ ಆಫ್ ಬರ್ತ್ ಮೇಲೆ ಡಿಪೆಂಡ್ ಆಗುತ್ತೆ. 1/7/1987 ಹಿಂದೆ ಹುಟ್ಟಿದರಾದ್ರೆ ತನ್ನ ಹುಟ್ಟಿದ ದಿನಾಂಕ ಇರ್ಬೋದು, ತನ್ನ ಪ್ಲೇಸ್ ಆಫ್ ಬರ್ತ್ ರಿಲೇಟೆಡ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಕೊಟ್ಟರು ಸಾಕಾಗುತ್ತೆ. ಯಾವುದೇ ಸರ್ಕಾರಿ ದಾಖಲೆಗಳನ್ನ ಕೊಟ್ಟರು ಸಾಕಾಗುತ್ತೆ. 1/7/1987 ನಂತರ 2/12/2004 ಯಾರ ಹುಟ್ಟಿದ್ದಾರೆ ಅವರೆಲ್ಲರೂ ಸಹ 2 ದಾಖಲೆಗಳು ಕೊಡಬೇಕಾಗುತ್ತೆ. ಒಂದು ತನ್ನ ದಾಖಲೆ, ಇನ್ನೊಂದು ತಂದೆ ಅಥವಾ ತಾಯಿ, ಇಬ್ಬರಲ್ಲಿ ಯಾರೋ ಒಬ್ಬರು ದಾಖಲೆ, ಒಟ್ಟು 2 ದಾಖಲೆ ಕೊಡಬೇಕಾಗುತ್ತೆ. ಅದೇ ಥರ 2/12/2004 ನಂತರ ಹುಟ್ಟಿದವರು, 3/12/2004 ಮುಂದಕ್ಕೆ ಹುಟ್ಟಿದವರು 3 ದಾಖಲೆ ಕೊಡಬೇಕಾಗುತ್ತೆ. ತನ್ನದು, ತಂದೆದು, ತಾಯಿದು. ಆ ದಾಖಲೆಗಳು ಯಾವ್ಯಾವ ಕೊಡ್ಬೋದು ಅನ್ನೋದಕ್ಕೆ ಒಂದು ಪಟ್ಟಿ ಇದೆ. ಅದು ಜಸ್ಟ್ ಇಂಡಿಕೇಟಿವ್ ಪಟ್ಟಿ. ಅದು ಹಾಗಾಗಿ 2002ನೇ ಇಸ್ವಿಯಲ್ಲಿ ಏನು ಮತದಾರರ ಪಟ್ಟಿ ಬಂದಿದೆ, ಆ SIR ಆಕ್ಟಿವಿಟಿ ಆದ್ಮೇಲೆ ಮತದಾರರ ಪಟ್ಟಿ ಬಂದಿದೆ, ಅದು ಜೆನ್ಯೂನ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದ್ರ ಬೇಸಿಸ್ ಮೇಲೆ ನೆಕ್ಸ್ಟ್ ಏನೇನು ಚೇಂಜಸ್ ಆಗಿದೆ ಅದ್ರ ಮೇಲೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ 2002ರ ಪಟ್ಟಿಯಲ್ಲಿ ಯಾರ್ಯಾರು ಇದ್ರು ಅವರೆಲ್ಲ ಜೆನ್ಯೂನು. ಈಗ 2026ರಲ್ಲಿ ತಾವು ಇದ್ರೂ ಸಹಿತ ನಾನು 2002ರಲ್ಲಿ ಇದ್ದೆ ಅನ್ನೋದನ್ನು ಪ್ರೂವ್ ಮಾಡಿದ್ರು ಅವ್ರು ಯಾವುದೇ ದಾಖಲೆ ಕೊಡೋ ಅವಶ್ಯಕತೆ ಏನಿಲ್ಲ. 2002ರ ಮತದಾರರ ಪಟ್ಟಿಯಲ್ಲಿ ಇದ್ದವರಿಗೆ ನಾನು ಮಗ ಆಗಿದ್ದೆ ಅಥವಾ ನಾನು ಮೊಮ್ಮಗ ಆಗಿದ್ದೀನಿ ಅಂತಂದ್ರೆ ಆಗ್ಲೂ ಸಹಿತ ಭಾರತ ಪೌರರೇ ಆಗ್ತಾರೆ. ಸೊ ಆಗ ಅವಾಗಲೂ ಸಹಿತ ಅವ್ರು ಯಾವುದೇ ರೀತಿಯಾದ ದಾಖಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ಒಂದೇ ಥಿಂಗ್ ಅಂತಂದ್ರೆ ಯಾರು 2002ನೇ ಇಸ್ವಿಗೆ ಮತದಾರರ ಪಟ್ಟಿಗೆ ಲಿಂಕ್ ಮಾಡೋಕ್ಕಾಗಲಿಲ್ಲ ಅಥವಾ ಲಿಂಕ್ ಮಾಡಿದ್ರಲ್ಲಿ ಮಿಸ್ ಮ್ಯಾಚ್ ಇದೆ, ಹೆಸರು ಕೆಲವೊಂದ್ಸರಿ ವ್ಯತ್ಯಾಸ ಆಗುತ್ತೆ. ಹೆಣ್ಮಕ್ಳು ಮದುವೆ ಆದ್ಮೇಲೆ ಗಂಡನ ಹೆಸರು ಇಟ್ಕೋತಾರೆ ನಾರ್ಮಲಿ, ಜೊತೆಗೆ ವೈಫ್ ಆಫ್ ಅಂತ ಇಟ್ಕೋತಾರೆ. ತಂದೆ ಮನೆಗಿದ್ದಾಗ ಡಾಟರ್ ಆಫ್ ಅಂತ ಇರ್ತದೆ. ಸೊ ಹಾಗಾಗಿ ಇವಾಗ ನಾವು ಲಿಂಕ್ ಮಾಡೋ ಹೋದಾಗ ಏನಾಗುತ್ತೆ, ತಂದೆ ಹೆಸರು ಬೇರೆ ತೋರಿಸುತ್ತೆ, ಇವಾಗಿನ ಮತದಾರರ ಪಟ್ಟಿಯಲ್ಲಿ ಗಂಡನ ಹೆಸರು ಬೇರೆ ತೋರಿಸುತ್ತೆ, ಅದ್ರ ರಿಲೇಟಿವ್ ನೇಮ್ ಚೇಂಜ್ ತೋರಿಸುತ್ತೆ. ಆವಾಗ ಆಟೋಮೆಟಿಕ್ ಮಿಸ್ ಮ್ಯಾಚ್ ಅಂತ ಬರ್ತದೆ. ಬಟ್ ಅದನ್ನು ನಾವು ವೆರಿಫೈ ಮಾಡಿ ಇಲ್ಲ ಇದು ಗಂಡ ಇದು ಅಪ್ಪ ಅಂತ ಗೊತ್ತಾಗಿ ನಾವು ಅದನ್ನು ಸರಿ ಮಾಡ್ತೇವೆ. ಸೊ ಅಂಥವರೆಲ್ಲ ಏನು ಅಂಥವ್ರಿಗೆಲ್ಲ ನಾವು ನೋಟಿಸ್ಕೊಡಲ್ಲ. ಯಾರಿಗೆ ಲಿಂಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಜವಾಗಿಯೂ, ಫಾರ್ ಎಕ್ಸಾಂಪಲ್ ಇವಾಗ ಚಂದ್ರಶೇಖರ್ ಅಂತ ಇವಾಗ ಚಂದ್ರಶೇಖರ್ ಲಿಂಕ್ ಮಾಡಬೇಕಿತ್ತು, ಅವಾಗ ಯಾರು ವೀರೇಶ್ ಅಂತ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಸೊ ಚಂದ್ರಶೇಖರ್ ಇಸ್ ಡಿಫ್ರೆಂಟ್ ಫ್ರಮ್ ವೀರೇಶ್, ಒಟ್ಟರ್ನೇ ಡಿಫ್ರೆಂಟ್ ಆಗಿ ಲಿಂಕ್ ಮಾಡಿದ್ದಾರೆ. ಅಂಥ ಕಡೆಯಲ್ಲ ಏನು ಮಾಡ್ತಾರೆ, ನೋಟಿಸನ್ನು ಕೊಡ್ತೇವೆ, ಸುಮೋಟೋ ನೋಟಿಸ್ ಕೊಡ್ತಾರೆ. 2 ಟೈಪ್ ಆಫ್ ಕೇಸಸ್ ಅಲ್ಲಿ ಸುಮೋಟೋ ನೋಟಿಸ್ ಕೊಡ್ತೇವೆ. ಒಂದು 2002ರ ಮತದಾರರ ಪಟ್ಟಿಗೆ ಯಾರು ಲಿಂಕ್ ಮಾಡೋಕ್ಕಾಗಲಿಲ್ಲ ಅಂಥವರಿಗೆ, ಮತ್ತು ಎರಡನೇದು 2002ರ ಮತದಾರರ ಪಟ್ಟಿಯಲ್ಲಿ ಯಾರೂ ಇಲ್ಲ, ನಾನು ಇಲ್ಲ, ನನ್ನ ತಂದೆ ತಾಯಿ ಯಾರೂ ಇಲ್ಲ, ಈಗ ಮಾತ್ರ ನಾನಿದ್ದೀನಿ ಅಂಥವರಿಗೆ ನಾವು ಸುಮೋಟೋ ನೋಟಿಸ್ ಕೊಡ್ತೇವೆ. ಇನ್ನು ಇದು ಯಾರು ಇನ್ನು ಯಾರು ಬೇರೆ ನೀವು ಯಾರು ಅಬ್ಜೆಕ್ಷನ್ಸ್ ಅವರ ಸಾರ್ವಜನಿಕರು ಇರ್ಬೋದು, ಪೊಲಿಟಿಕಲ್ ಪಾರ್ಟಿಯವರು ಇರ್ಬೋದು, ಅದು ನಮ್ಮ BLO ಇರ್ಬೋದು, ಸುಮೋಟೋ ಆಕ್ಷೇಪಣೆಲ್ಲ ರೈಸ್ ಮಾಡಿದ್ರೆ ಅಂಥ ಸಂದರ್ಭದಲ್ಲೂ ಸಹಿತ ನಾವು ನೋಟಿಸ್ ಕೊಡ್ತೇವೆ. ಅವಾಗಲೂ ಸಹಿತ ಅವ್ರ ದಾಖಲೆಗಳನ್ನ ಹಾಜರುಪಡಿಸಬೇಕಾಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್ ಆಕ್ಟಿವಿಟಿ. ಆಲ್ರೆಡಿ ನಮ್ಮ BLO ಹತ್ರ ಮಾಹಿತಿ ಇರೋದ್ರಿಂದ ಸಾರ್ವಜನಿಕರಿಗೆ ಅಷ್ಟು ಅನಾನುಕೂಲ ಆಗಲಾರ್ದು ಅನ್ನೋದು ನಮ್ಮ ಭಾವನೆ. ಯಾಕೆಂದರೆ ಯಾವುದೇ ಮತದಾರರ ಬಳಿಯಲ್ಲಿ ಈಗ ದಾಖಲೆಗಳನ್ನ ಸಡನ್ನಾಗಿ ಕೇಳಿದಾಗ ಅವ್ರ ಹತ್ರ ಇಲ್ಲದೆ ಇರ್ಬೋದು. ಆದರೆ 2002ರ ಮತದಾರರ ಪಟ್ಟಿ ಅಂತ ನಮ್ಮ ಹತ್ರ 100% ಇದೆ. ಸೊ ಹಾಗಾಗಿ ನಮಗೆ ರೂರಲ್ ಸೈಡಲ್ಲಿ ಅದನ್ನು ಪರ್ಟಿಕ್ಯುಲರ್
ಅಷ್ಟೇ ಬಿಟ್ಟರೆ ಹಳ್ಳಿಗಳಲ್ಲಂತೂ 99% ಕೇಸಸಲ್ಲಿ ಅವರೇ. ಸೊ ಹಾಗಾಗಿ ನಮಗೆ ಸಿದ್ದಾಪುರದಲ್ಲಿ ಒಂದು ಉತ್ತಮ ರೀತಿಯಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ. ಆ್ಯಕ್ಚುಲಿ ನಮ್ಮದು ಓವರಾಲ್ ನಾವು ಕಾನ್ಸ್ಟಿಟ್ಯೂಯೆನ್ಸಿ ಮಾತಾಡೋದಾದರೆ ಶಿರ್ಸಿ ತಾಲೂಕಲ್ಲಿ 93% ಮ್ಯಾಪಿಂಗ್ ಆಗಿದೆ. ಆದರೆ ಸಿದ್ದಾಪುರದಲ್ಲಿ 97% ಮ್ಯಾಪಿಂಗ್ ಆಗಿದೆ. ಇದರಲ್ಲೇ ಅರ್ಥ ಆಗುತ್ತೆ ನಮಗೆ ಸಿದ್ದಾಪುರದಲ್ಲಿ ಒಂದು ಉತ್ತಮ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ಬೋದು ಅನ್ನೋದು. ಸೊ ಹಾಗಾಗಿ ನಾವು ಏನು ಈ ಕಾರ್ಯವನ್ನು ನಿಗದಿತ ಕಾರ್ಯವನ್ನು ಈಗೇನು 30 ದಿನದಲ್ಲಿ ಎನುಮರೇಷನ್ ಫೇಸ್ ಇರ್ಬೋದು, 60 ದಿನದಲ್ಲಿ ಅಬ್ಜೆಕ್ಷನ್ ಪೀರಿಯಡ್ ಇರ್ಬೋದು, ಮತ್ತು ಇವೆಲ್ಲ ಕಾರ್ಯಗಳನ್ನ ಮಾಡಿ 7ನೇ ತಾರೀಕು ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸೋವರೆಗೂ ಸಹಿತ ನಮ್ಮದು ಇದು ನಿರಂತರ ಕೆಲಸ ಇರ್ತದೆ. ಈ ಮಧ್ಯೆ ಇದರಲ್ಲಿ ಜನರಿಗೆ ಜಾಗೃತಿ ಮೂಡಿಸೋದ್ರಲ್ಲಿ ನಿಮ್ಮ ಸಹಕಾರ ನಮಗೆ ಅತಿ ಅವಶ್ಯಕ. ಎಲೆಕ್ಷನ್ ಇಯರ್ ಇತ್ತು. ಎಲೆಕ್ಷನ್ ಇಯರಲ್ಲಿ ನಾರ್ಮಲಿ ನಾವೇನು ಮಾಡ್ತೀವಿ ಅಂತಂದರೆ ಅವರಾಗಿ ಅರ್ಜಿ ಕೊಡದ ಹೊರತು ನಾವು ಸುಮೋಟೋ ಯಾವುದನ್ನು ಸಹಿತ ಡೆಲಿಷನ್ ಮಾಡಿ ನಮಗೆ ಅಧಿಕಾರ ಇರಲ್ಲ. ಸೊ ಹಾಗಾಗಿ ಎಲೆಕ್ಷನ್ ಇಯರಲ್ಲಿ ಜಾಸ್ತಿ ಡೆಲಿಷನ್ಸ್ ಆದರೆ ಪೊಲಿಟಿಕಲ್ ಪಾರ್ಟಿಯವರು ನಮಗೆ ನಾರ್ಮಲಿ ಏನು ಮಾಡ್ತಾರೆ, ಅಬ್ಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಅವರಾಗಿ ಏನಾದ್ರು ಆ ವ್ಯಕ್ತಿನೇ ಬಂದು ತನ್ನ ಡಿಲೀಟ್ ಮಾಡಿ ಅಂತ ಅಂದಾಗ ನಾನು ಶಿಫ್ಟ್ ಆಗಿದ್ದೀನಿ ಡಿಲೀಟ್ ಮಾಡಿ, ನಾನು ಇಲ್ಲ ಈ ವಾಸ ಇಲ್ಲ ನಾನು ಡಿಲೀಟ್ ಮಾಡಿ, ಅಥವಾ ಅವ್ರ ಮನೆಯವರು ಇಲ್ಲ ನಮ್ಮ ಇವರು ಸತ್ತೋಗಿದ್ದಾರೆ ಅವರನ್ನು ಡಿಲೀಟ್ ಮಾಡಿ ಅಂತ ಕೊಟ್ಟಾಗ ಮಾತ್ರ ನಾವು ಡಿಲೀಟ್ ಮಾಡೋಕ್ಕೆ ಅವಕಾಶ ಇದೆ. ಹಾಗಾಗಿ ಲಾಸ್ಟ್ 4 ವರ್ಷದಿಂದ ಡಿಲಿಷನ್ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಈ ಥರ ಏನೋ ಡೆತ್ ಆಗಿರೋರು, ಅರ್ಜೆಂಟ್ ಆಗಿರೋರು ಎಷ್ಟೋ ಜನ ಶಿಫ್ಟೇ ಆಗೋಗಿದ್ದಾರೆ. ಎಷ್ಟೋ ಜನ ಈಗ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಅಥವಾ ಕೆಲಸದಲ್ಲಿ ಬಂದಿರೋರು, ಅಥವಾ ನಾವು ಇಲ್ಲಿರೋರು ಸಹಿತ ಕೆಲಸ ಅರಸ್ಕೊಂಡು ಬೇರೆ ಕಡೆ ಹೋಗಿರ್ಬೋದು, ಅಥವಾ ಪಕ್ಕದ ಶಿರಸಿಯಲ್ಲಿ ಎಜುಕೇಷನ್ ಪರ್ಪಸ್, ಮೆಡಿಕಲ್ ಪರ್ಪಸ್, ಉದ್ಯೋಗ ಪರ್ಪಸ್ ಶಿಫ್ಟಿಂಗ್ ನಡೀತಾನೆ ಇರ್ತದೆ, ಮೈಗ್ರೇಷನ್ ನಡೀತಾನೆ ಇರ್ತದೆ. ಸೊ ಇಂಥ ಇದರೆಲ್ಲ ಸಹಿತ ಅವರೆಲ್ಲ ಮತದಾರರ ಪಟ್ಟಿಯಲ್ಲಿ ಆಗೇ ಉಳ್ಕೊಂಡಿದ್ದಾರೆ. ಕೆಲವೊಬ್ಬರು 2 ಕಡೆ ಮತದಾರರಿದ್ದಾರೆ. ಸೊ ಅದು ಸಹಿತ ಕಾಯ್ದೆಗೆ ಬಾಹಿರ ಇರ್ತದೆ. ಸೊ ಅಂತ ಈ ಏನು ಸಮಗ್ರ ವಿಶೇಷ ಪರಿಷ್ಕರಣೆ ನಡೀತಾ ಇದೆ, ಇದರಲ್ಲಿ ಇವರೆಲ್ಲರನ್ನೂ ಸಹಿತ ನಾವು ಏನು ವೆರಿಫೈ ಮಾಡಿಬಿಟ್ಟು ಪ್ರಾಪರ್ ಆಗಿ ನಮ್ಮ ಒಂದು ಯಾವುದೇ ಒಂದು ದೋಷರಹಿತವಾದಂತಹ ಮತದಾರರ ಪಟ್ಟಿನ ನಾವು ಮಾಡಲಿಕ್ಕೆ ಅವಕಾಶ ಇದೆ SIR. ಹಾಗಾಗಿ ನಮ್ಮದು ಅಪೀಲ್ ಏನು ಅಂತಂದರೆ ನಿಮ್ಮ ಹತ್ರ ದಯವಿಟ್ಟು ತಾವು ಎಲ್ಲ ಜನರಿಗೆ ವೆರಿಫೈ ಮಾಡಿಲ್ಲ. ನಾವು ಏನು ಅಂತಂದರೆ ಮತಗಟ್ಟೆ ಅಧಿಕಾರಿಗಳಿಗೆ ನಮ್ಮಲ್ಲಿ ಇದರಲ್ಲಿ CO ವೆಬ್ಸೈಟಲ್ಲಿ ಅಥವಾ ಮತಗಟ್ಟೆ ಅಧಿಕಾರಿಗಳ BLO ಆ್ಯಪಲ್ಲಿ ಸರ್ಚ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಫಾರ್ ಎಕ್ಸಾಂಪಲ್ ನಾನೇ BLO ಅಂತ ಅಂದ್ಕೊಳ್ಳಿ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ಅಥವಾ ನಿಮ್ಮ ಮನೆಗೆ ಬರೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ BLO ನಾನು 2002 ಮತದಾರರ ಪಟ್ಟಿನೂ ನನ್ನ ಹತ್ರ ಇದೆ, 2025 ಮತದಾರರ ಪಟ್ಟಿನೂ ಎರಡೂ ಇದೆ ನನ್ನ ಹತ್ರ. ನಾನೇನು ಮಾಡ್ತೀನಿ, ಈ ಮತದಾರರ ಪಟ್ಟಿಯಲ್ಲಿ ಹೆಸರೇ ಹಾಕ್ಬಿಟ್ಟೆ, ಅದು 2002 ಇದೆಯಾ ಅಂತ ಸರ್ಚ್ ಮಾಡಿದ್ದೀನಿ. ಸರ್ಚ್ ಮಾಡಿ ಇದ್ದಿದ್ದಕ್ಕೆ ನಾನು ಲಿಂಕ್ ಮಾಡ್ತಾ ಹೋಗಿದ್ದೀನಿ. ಇದು ಈವನ್ ಲಿಟ್ರಲಿ ಹೇಳ್ಬೇಕಂದ್ರೆ ನಾವು ಮತದಾರರಿಗೆ ಇದ್ರ ಬಗ್ಗೆ ಮಾತಾಡಿಲ್ಲ, ಮತದಾರರನ್ನ ಕೇಳೇ ಇಲ್ಲ. ನಾವು ಯಾವಾಗ ಕೇಳಿದೀವಿ ಅಂತಂದರೆ 2002 ಮತದಾರರ ಪಟ್ಟಿ ಅಂದರೆ ನಾನು ಇವಾಗ BLO ಯಾವುದೋ ಒಂದು BLO ಮತಗಟ್ಟೆ ಸಂಖ್ಯೆ PS ಪೋಲಿಂಗ್ ಸ್ಟೇಷನ್ಸ್ ನಂಬರ್ 110 ಅಂತ ಅನ್ಕೊಳ್ಳೋಣ. 110ನೇ ಮತಗಟ್ಟೆಯ ನಾನು ಮತಗಟ್ಟೆ ಅಧಿಕಾರಿ ಇದ್ದೀನಿ. ನನ್ನ ಹತ್ರ 110ನೇ ಮತಗಟ್ಟೆಯ ಮತದಾರರ ಪಟ್ಟಿ 2002 ಇದೆ, 2026 ಇದೆ. ನಾನು ಅದಕ್ಕೆ ಮಾತ್ರ ಏನು ಮಾಡ್ತಿರ್ತೀನಿ, ಇದರಲ್ಲಿ ಇದಾರ ಅಂತ ನಾನು ವೆರಿಫೈ ಮಾಡಿ ಲಿಂಕ್ ಮಾಡ್ತಾ ಇರ್ತೀನಿ. ಬಟ್ ಅಲ್ಲಿರುವಂಥ ಮತದಾರ ಯಾರೋ ಬೇರೆ ಕಡೆಯಿಂದ ಬಂದಿರ್ತಾನೆ ಅಂತ ಅನ್ಕೊಳ್ಳೋಣ, ಅದು ನನ್ನ ಹತ್ರ ಸಿಗಲ್ಲ. ನಾನು ಅವಾಗ CO 2026 ಮತದಾರರ ಪಟ್ಟಿನೂ ನನ್ನ ಹತ್ರ ಇದೆ. ಹಾಗಾಗಿ ನಾನೇನು ಮಾಡ್ಬಿಟ್ಟಿದ್ದೀನಿ, ಅಲ್ಲಲ್ಲೇ ಲಿಂಕ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ನನ್ನ ಮತಗಟ್ಟೆಯಲ್ಲಿ ಅವನು 2002 ಇರಲಿಲ್ವೋ ಅಂತ ಮಾತ್ರ ನಾವು ಮಾತಾಡೋ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ಬೇರೆ ಎಲ್ಲೋ ನಾನು ಅವಾಗ ದಾವಣಗೆರೆಯಲ್ಲಿದ್ದೆ ಅಂತ, ಅವಾಗ ಬೆಂಗಳೂರಲ್ಲಿದ್ದೆ ಅಂತ, ಅಥವಾ ಬೇರೆ ಸ್ಟೇಟಲ್ಲಿದ್ದೆ ಅಂತಲೂ ಹೇಳ್ಬೋದು. ಆಗ ನಾವು ಈ CO ವೆಬ್ಸೈಟಲ್ಲಿ ನಾವು ಸರ್ಚ್ ಹಾಕಿ ಅವನು ಯಾವುದು ಕಾನ್ಸ್ಟಿಟ್ಯೂನ್ಸಿ ಹೆಸರು ಹೇಳ್ತಾರೆ, ಯಾವ ಊರಲ್ಲಿ ತಾನಿದ್ದೆ ಅಂತ ಹೇಳ್ತಾರಲ್ಲ, ಅದ್ರ ಬೇಸಿಸ್ ಮೇಲೆ ನಾವು ಸರ್ಚ್ ಹಾಕಿ ಅವನ ಹೆಸರನ್ನ ಹಾಕಿ ಅವ್ರ ತಂದೆ ಹೆಸರನ್ನ ಹಾಕಿ ಸರ್ಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಸರ್. ಬೈ ಚಾನ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಹಿತ ಬೇರೆ ಬೇರೆ ಕಾಂಬಿನೇಷನ್ಸ್ ಹಾಕಿ ನಾವು ಟ್ರೈ ಮಾಡಿದಾಗ ಅವ್ರು ಹೇಳಿದ್ದು ಮ್ಯಾಚ್ ಆಯಿತು ಅಂದರೆ ಆಟೋಮೆಟಿಕ್ ಅದನ್ನೇ ಲಿಂಕ್ ಮಾಡ್ತೀವಿ. ಅಂದರೆ ಲಿಂಕಿಂಗ್ ಮಾಡುವಾಗ ಅವ್ನ ಮತಗಟ್ಟೆಯಲ್ಲಿ ಇದ್ದರೆ ಮಾತ್ರ ಲಿಂಕ್ ಮಾಡಬೇಕು ಅಂತ ಏನಿಲ್ಲ, ದೇಶಾದ್ಯಂತ ಅವ್ರು ಎಲ್ಲೇ ಇರ್ಬೋದು. 2002, 3, 5ನೇ ಇಸ್ವಿಯಲ್ಲಿ ಇಡೀ ದೇಶಾದ್ಯಂತ SIR ಆಕ್ಟಿವಿಟಿ ಆಗಿದೆ. ಸೊ ಹಾಗಾಗಿ ಇಡೀ ದೇಶಾದ್ಯಂತ ನಾವು ಎಲ್ಲೇ ನಡೆದಿದ್ರು ಸಹಿತ ಈ ನಮ್ಮಲ್ಲಿ ಪ್ರಸ್ತುತ ಮತದಾರ ಇದ್ದರೆ ಅಲ್ಲಿ ಲಿಂಕ್ ಮಾಡೋಕ್ಕೆ ಅವಕಾಶ ಇದೆ. ಇವನ್ ನಮ್ಮಲ್ಲಿ 2025-26ರಲ್ಲಿ ಕಳೆದ ವರ್ಷದಿಂದಲೂ ಸಹಿತ SIR ಆಗಿದೆ. ಅಲ್ಲಿದ್ರು ಪ್ರಸ್ತುತದಲ್ಲಿ ಅಲ್ಲೆಲ್ಲರೂ ಆಗಿದ್ರು ಸಹಿತ ಅಲ್ಲಿಗೂ ಸಹಿತ ಲಿಂಕ್ ಮಾಡೋಕ್ಕೆ ಅವಕಾಶ ಇದೆ. ಸೊ ನಾವು ನಿಮ್ಗೆ ಕೊಡ್ತೀವಿ. ಸಪೋಸ್ ಇವಾಗ ಒಂದು ಮನೆಗೆ ಬರ್ತೀನಿ, ನಾನು 4 ಜನ ಇರ್ತಾರೆ, ನಾನು 4 ಜನಕ್ಕೆ ಒಬ್ಬೊಬ್ಬರಿಗೆ 2 ಪ್ರತಿ ಕೊಡ್ತೀವಿ. ದ್ವಿಪ್ರತಿಯಲ್ಲಿ ಕೊಡ್ತೀವಿ. ಒಂದು ಪ್ರತಿನ ಅವ್ರು ಇಟ್ಕೋತಾರೆ ತುಂಬಿ, ಇನ್ನೊಂದು ಪ್ರತಿನ ತುಂಬಿ BLO ಕಡೆ ಕೊಡ್ತಾರೆ. 2 ಪ್ರತಿಯಲ್ಲೂ BLO ಸೈನ್ ಮಾಡ್ತಾರೆ. ಅದಾದ್ಮೇಲೆ ಯಾರು ಎನುಮರೇಷನ್ ಫಾರ್ಮ್ ಕೊಡ್ತಾರೆ ವಾಪಸ್ ಅಂಥವ್ರು ಮಾತ್ರ ಮತದಾರ, ಯಾರು ಕೊಡಲ್ಲ ಆಟೋಮೆಟಿಕ್ ಅವರು ಹೊರಗುಳಿತಾರೆ. ಹಾಗಾಗಿ ಇಲ್ಲಿ ಎನುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡಿ ವಾಪಸ್ ಕೊಡೋದು ಬಹಳ ಮುಖ್ಯ ಇದೆ. ಈ 30 ದಿನಗಳ ಫೇಸಲ್ಲಿ ನಮಗೇನು ಮತದಾರರಿಗೆ ರೀಚ್ ಮಾಡಲಿಕ್ಕೆ ಅಂದರೆ ಎನುಮರೇಷನ್ ಫಾರ್ಮ್ ಏನು ಕೊಡ್ತೀವಿ, ಒಬ್ಬೊಬ್ಬರಿಗೆ 2 ಪ್ರತಿ ಕೊಡ್ತೀವಿ, ಅಂದರೆ ದ್ವಿಪ್ರತಿಯಲ್ಲಿ ಕೊಡ್ತೀವಿ. ಆ ಪ್ರತಿಯನ್ನು ಫಸ್ಟ್ ವಿತಿನ್ 3 days or 4 days ನಾವು ಪ್ರತಿಯೊಂದು ಮನೆಗೂ ಸಹಿತ ಅದನ್ನು ತಲುಪಿಸೋದು ಫಸ್ಟ್ ಕೆಲಸ BLO. ತಲುಪಿಸಿದ ಮೇಲೆ ತಲುಪಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇವ್ರು ಹೇಳಿದಾಗ ಇವಾಗ ಡೋರ್ ಲಾಕ್ ಇರುತ್ತೆ ಅಂತ ಅನ್ಕೊಳ್ಳೋಣ.
ಡೋರ್ ಲಾಕ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ವಾಸ ಇದ್ದಾರೆ, ಇವ್ರು ಇವತ್ತಲ್ಲ ನಾಳೆ ಬರ್ತಾರೆ, ಬಂದಮೇಲೆ ನನಗೆ ಮಾಹಿತಿ ಕೊಡ್ತಾರೆ ಅಂತ. ಅಂಥವ್ರ ಮನೆ ಮುಂದೆ ಒಂದು ಕಲರ್ ಸ್ಟಿಕ್ಕರ್ ಹಾಕ್ತೇವೆ, ಒಂದು ಸರ್ಕ್ಯುಲರ್ ರೆಡ್ ಕಲರ್ ಸ್ಟಿಕ್ಕರ್ ಹಾಕ್ತೇವೆ. ಅದರಲ್ಲಿ ಬರೆದಿರ್ತವೆ, ನಾನು ಇಂಥ ದಿನ ಬಂದಿದ್ದೆ, ನೀವು ಇರಲಿಲ್ಲ, ನಾನು ನೆಕ್ಸ್ಟ್ ಇಂಥ ದಿನಾಂಕ ಬರ್ತೀನಿ ಅಂತೇಳಿ ಬರ್ತಾರೆ. 3 ಡೇಟ್ ಇರ್ತದೆ, 3 ಸಾರಿ ವಿಸಿಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಫಸ್ಟ್ ಡೇಟ್ ಬರೀತಾರೆ. ಸೊ ಆ ನೆಕ್ಸ್ಟ್ ಡೇಟ್ ನೀವು ಅಲ್ಲಿ ರೆಡಿ ಇತ್ತು ಅಂತಂದರೆ ಅವ್ರು ಬಂದಾಗ ನಿಮಗೆ ಮಾಹಿತಿ ಕೊಡ್ತಾರೆ, ನೀವು ಅದನ್ನು ಫಿಲಪ್ ಮಾಡಿ ಕೊಡ್ಬೋದು. ಬೈ ಚಾನ್ಸ್ ಈಗ ಎಲ್ಲರೂ ಇದ್ದಾರೆ ಅಂತ ಅನ್ಕೊಳ್ಳೋಣ, ವಿಸಿಟ್ ಮಾಡಿ ನಾನು ಅವ್ರಿಗೆ ಫಾರ್ಮ್ ಕೊಟ್ಟೆ ಅಂದರೆ ಆಗ ಒಂದು ರೆಕ್ಟಾಂಗ್ಯುಲರ್ ಸ್ಟಿಕ್ಕರ್ ಹಾಕ್ತಾರೆ, ಬ್ಲೂ ಸ್ಟಿಕ್ಕರ್ ಹಾಕ್ತಾರೆ. ಆ ಸ್ಟಿಕ್ಕರ್ ಹಾಕಿ ನಾನು ಇವ್ರ ಮನೆ ಇಂಥ ಮನೆ ಭೇಟಿ ಮಾಡಿದ್ದೇನೆ ಅನ್ನೋದೊಂದು ಪ್ರೂಫ್ ಇರ್ತದೆ. ಅಂದರೆ ಭೇಟಿ ಮಾಡಿದ್ದಕ್ಕೆ ಪ್ರೂಫ್ ಆಗಿ ರೆಕ್ಟಾಂಗ್ಯುಲರ್ ಸ್ಟಿಕ್ಕರ್ ಹಾಕಿದ್ರೆ ಅವ್ರ ಮನೇಲಿ ಓಪನ್ ಇದ್ರು ನಾನು ಅವ್ರಿಗೆ ಫಾರ್ಮ್ ಕೊಟ್ಟಿನಿ ಅಂತ. ಎಲ್ಲಿ ಸರ್ಕ್ಯುಲರ್ ರೆಡ್ ಕಲರ್ ಸ್ಟಿಕ್ಕರ್ ಇರ್ತದೆ ಅಲ್ಲಿ ಇತ್ತು ಅಂತಂದ್ರೆ ಅದು ಡೋರ್ ಲಾಕ್ ಆಗಿತ್ತು, ನಾನು ಇಂಥ